ನಾಳೆ ಮತ್ತೆ ಉದ್ಖನನ ಪುನರಾರಂಭ ಆಗಲಿದೆ. ನಾಳೆಯಾದರೂ ಅನಾಮಿಕನ ಆರೋಪಕ್ಕೆ ಸಾಕ್ಷ್ಯ ಸಿಗುತ್ತಾ ಅನ್ನೋದು ಪ್ರಶ್ನೆ. ನಾಳೆ 16A ಮತ್ತೆ ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇಲ್ಲಿ ತನಕ ಸ್ಪಾಟ್ ನಂಬರ್ 13 ಮಾತ್ರ ಕಗ್ಗಂಟಾಗೆ ಉಳಿದ್ಬಿಟ್ಟಿದೆ. ಅಲ್ಲಿ ಏನು GPR ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು, ಚಿಂತನೆ ಮಾಡ್ತಾರೆ ಅಂತ ಇದ್ರು. ಬಟ್ ಯಾವುದೇ ಕ್ಲಾರಿಟಿ ಇಲ್ಲ. ಅದನ್ನು ಬಿಟ್ಟು ಉಳಿದ ಜಾಗಗಳಲ್ಲಿ ಉದ್ಖನನ ಕಾರ್ಯಗಳು ನಡೀತಾ ಇದೆ. ಅದೊಂದು ಜಾಗದಲ್ಲೂ ಒಂದು ಡೌಟ್ ಇದೆಯಲ್ವಾ, ಅದನ್ನು ಮುಗಿಸ್ಬಿಟ್ರೆ, ಅದನ್ನು ಅಗದು ಬಗದು ಮುಗಿಸ್ಬಿಟ್ರೆ ಸೊ ಜನರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. 13ರಲ್ಲಿ ಈತನ ಹೇಳಿಕೆ ಹಾಗೂ ದೂರು ಸಂಪಾದಿಸಿದ ಎಷ್ಟು ಅಂತ. ಇಲ್ಲಿ ತನಕ ಶೂನ್ಯ ಸಂಪಾದನೆ. ಮುಂದಕ್ಕೇನು ಅನ್ನೋದು ಗೊತ್ತಿಲ್ಲ, ನಾಳೆಯಿಂದ ನೋಡೋಣ. ಬಟ್ ಆರಂಭಿಕ ಹಂತದಲ್ಲಿ ವಿಪರೀತ ಸೀರಿಯಸ್ ಆಗಿ ಈ ಪ್ರಕರಣವನ್ನು ನೋಡ್ತಾ ಇದ್ದವರು ಈಗ ಒಂದೊಂದೇ ಹಾಸ್ಯ ಚಟಾಕಿಯನ್ನು ಹಾರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಈಗ ನಾಳೆದ ಕತೆ ಏನು? ನಾಳೆ ಎಷ್ಟು ಕಡೆ ಅಗೆದು ಬಗೆದು ನೋಡ್ಲಿಕ್ಕಿದ್ದಾರೆ ಅಧಿಕಾರಿಗಳು? ಏನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ? ಮತ್ತೆ ಸ್ಪಾಟ್ ನಂಬರ್ 13ರ ಬಗ್ಗೆ ಡೆಸಿಷನ್ ಯಾವಾಗ ತಗೊಳ್ತಾರೆ ಅಂತ? ಸ್ಪಾಟ್ ನಂಬರ್ 13ರಲ್ಲಿ ನಾಳೆಯೇ GPR ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಒಂದು ಹಾಕಿಕೊಳ್ಳಲಾಗಿದೆ. ಯಾಕಂದ್ರೆ 13ಗೆ ವೆಯ್ಟ್ ಮಾಡ್ತಾ ಇದ್ರೆ ನಾವು ಬಾಕಿಯಾಗಿ ಉಳಿದು ಬಿಡ್ತೀವಿ ಅಂತ ಒಂದು ಅನ್ನಿಸಿರ್ಬೇಕು SITಗಳಿಗೆ. ಒಂದು ದಿವಸ ಇದಕ್ಕೆ ಪೇಪರ್ ವರ್ಕ್ ಮಾಡಲಿಕ್ಕೆ ತಗೊಂಡು ಹೊರತು ಬಿಟ್ರೆ ಅಲ್ಲಿಂದ ನೇರವಾಗಿ ಅವರು 15, 16ಕ್ಕೆ ಹೋಗಿದ್ದಾರೆ. 16ನೇ ಪಾಯಿಂಟ್ನಲ್ಲಿ ರತ್ನಗಿರಿಯ ರಹಸ್ಯ ಅನ್ನುವಂಥ ಒಂದು ಚರ್ಚೆ ಆಗಿತ್ತು. ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. 16ನೇ ಪಾಯಿಂಟ್ನಲ್ಲಿ ABC ಅನ್ನುವಂಥ ಪಾಯಿಂಟ್ಗಳನ್ನು ಮಾಡಿ ಸುತ್ತಮುತ್ತ ಸುಮಾರು ಒಂದು 30-35 ಅಡಿ ಅಗಲಕ್ಕೆ 10 ಅಡಿಗಿಂತ ಆಳಕ್ಕೆ ಆಗಿದ್ರು ಕೂಡ ಅಲ್ಲಿ ಬಂಡೆ ಬಂತೆ ಹೊರತಾಗಿ ಬೇರೆ ಏನು ಬಂದಿಲ್ಲ. ಆ ಬಂಡೆ ಬಂದಂಥ ಸಂದರ್ಭದಲ್ಲಿ ಬಹಳ ಚರ್ಚೆಗಳಾಯಿತು. ಯಾಕಂದ್ರೆ ಈ ಮುಸುಕುದಾರಿ ವ್ಯಕ್ತಿ ಹೆಣವನ್ನ ಭೂಮಿಯೊಳಗೆ ಹೂತಿಟ್ಟು ಬೃಹತ್ ಬಂಡೆಯನ್ನೇನಾದ್ರೂ ಮುಚ್ಚಿಟ್ನ ಅನ್ನುವಂಥದ್ದು. ಆ ಬಂಡೆ ಬಂದ ಕೂಡಲೇ ಅಧಿಕಾರಿಗಳು ಇನ್ನೂ ಶವ ಅದರ ಅಡಿಯಲ್ಲಿ ಇರ್ಲಿಕ್ಕಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿದ್ರು. 17ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಇರುವಂಥದ್ದು. ಮತ್ತೆ ಕಲ್ಲೇರಿ ಮತ್ತು ಬೋಳಿಯಾರ ಆಸುಪಾಸಿನಲ್ಲಿ ಆತ ಕೆಲವು ಪಾಯಿಂಟ್ಗಳನ್ನು ಹೇಳಿದ್ದಾನೆ ಅನ್ನುವಂಥದ್ದು ವಿಚಾರಣೆಯ ಸಂದರ್ಭ. ಹಾಗಾಗಿ ಬೋಳಿಯಾರ್ ಅಥವಾ ಕಲ್ಲೇರಿ ಭಾಗಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಏನಿದ್ರೂ ಕೂಡ ಇದು ನೇತ್ರಾವತಿ ಸ್ನಾನಘಟ್ಟ, KSRTC ಬಸ್ ಸ್ಟ್ಯಾಂಡ್ ಧರ್ಮಸ್ಥಳ ಮತ್ತು ಬೋಳಿಯಾರ್ ಈ ವ್ಯಾಪ್ತಿಯಲ್ಲೇ ಸದ್ಯಕ್ಕೆ ನಡೀತಾ ಇರುವಂತಹ ಕಾರ್ಯಾಚರಣೆ. ಇದರ ಆಸುಪಾಸಿನಲ್ಲೇ ಆತ ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತಿಸುವ ಸಾಧ್ಯತೆ ಇದೆ. ಅದರ ಜೊತೆಗೆ ಆರಂಭದ ದಿನದಲ್ಲಿ ಸುಮಾರು 1 ವಾರ ಕಾಡಿಸಿದಂತಹ ಬಂಗ್ಲೆಗುಡ್ಡೆ ಇದೆ. ಆ ಬಂಗ್ಲೆಗುಡ್ಡೆ ರಹಸ್ಯ ಇನ್ನೇನಾದ್ರೂ ಬೆಟ್ಟದ ಮೇಲೆ ಇದೆಯಾ ಅನ್ನುವಂತಹ ಕುತೂಹಲ ಕೂಡ ಇದೆ ಮಮತಾ. ಓಕೆ ದೀಪಕ್ ಜೈನ್, ಈಗ ಇಷ್ಟೊಂದು ಅರಣ್ಯ ಪ್ರದೇಶಗಳನ್ನೆಲ್ಲ ಮುಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದೊಂದೇ ಅರಣ್ಯ ಪ್ರದೇಶದ ಒಳಗೆ ಎಂಟ್ರಿ ಆಗ್ತಾ ಇದೆ SIT ಟೀಮು. ಬಟ್ ಅರಣ್ಯ ಇಲಾಖೆಯಿಂದ ಯಾವುದೇ ಅಬ್ಜೆಕ್ಷನ್ಗಳು ಬರ್ತಾ ಇಲ್ವಾ ಇಲ್ಲಿ ತನಕ? ಯಾಕಂದ್ರೆ ಒಂದು ಬುಟ್ಟಿ ಮಣ್ಣು ತೆಗಿಯೋದಕ್ಕೂ ಬಿಡಲ್ಲ ಅವರು, ಅಲ್ಲಿ ಒಂದು ಮರ ಕಡಿಯೋದಕ್ಕೂ ಬಿಡಲ್ಲ. ಅಂಥದ್ರಲ್ಲಿ ಇಷ್ಟೊಂದು ಗುಂಡಿಗಳು ಓಪನ್ ಆಗ್ತಾ ಇದೆ. ಅಲ್ಲಿದ್ದಂತಹ ಹುಲ್ಲುಗಾವಲಿನ ಪ್ರದೇಶ ನಾಶ ಆಗ್ತಿದೆ. ಅವ್ರದ್ದು ಯಾವುದೇ ಚಕಾರ ಇಲ್ವಾ? ಏನು ಆಲೋಚನೆಯಲ್ಲಿ ಅವರಿದ್ದಾರೆ ಅಂತ ಒಂದು. ಆಮೇಲೆ ಎರಡನೇದು, ಈತ ಇರುವಂತಹ ಸ್ಥಳದ ಬಗ್ಗೆ ಕೂಡ ಅನುಮಾನಗಳು. ಬೆಳಗಿನ ಸಂಜೆ ತನಕ SIT ಅವ್ರ ಜೊತೆಗೆ ಇರ್ತಾನೆ, ಅದಾದ ನಂತರ ಸರ್ವ ಸ್ವತಂತ್ರನಾಗ್ಬಿಡ್ತಾನೆ, ಅಲ್ಲಿ ಆತನನ್ನು ಕೆಲವರು ಮೀಟ್ ಮಾಡ್ತಾರೆ ಅಂತೆಲ್ಲ ಆ ಭಾಗದಿಂದ ಕೆಲ ರಿಪೋರ್ಟ್ಸ್ ಬರ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ, ಏನು ಚರ್ಚೆ ಇದೆ? ಮಮತಾ, ಆರಂಭದ ದಿನದಲ್ಲೂ ಕೂಡ SIT ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಮಾಡಿದೆ. ಈ ಒಂದು 60ರಿಂದ 65 ಜನ ಅಧಿಕಾರಿಗಳ ತಂಡ ಏನು ಹೊರಡ್ತದೆ SIT ಪೊಲೀಸ್ ಸ್ಟೇಷನ್ ಇಂದ, ಇದರಲ್ಲಿ ಎಲ್ಲ ವಿಭಾಗದವರು ಇರ್ತಾರೆ. ಪಂಚಾಯತ್ನಿಂದ ಹಿಡಿದು SIT ಅವರೆಗೆ, AC ಹಿಡಿದು ಅರಣ್ಯ ಇಲಾಖೆಯವರೆಗೆ. ಹಾಗಾಗಿ ಅರಣ್ಯ ಭೂಮಿಯಲ್ಲಿ ಮತ್ತು ಕಂದಾಯ ಭೂಮಿಯಲ್ಲಿ ಎಲ್ಲೇ ಆತ ಸ್ಪಾಟ್ ತೋರಿಸಿದ್ರು ಕೂಡ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳು ಇರ್ತಾರೆ. ಆದ್ರೆ ಈಗ ಇರುವಂತಹ ಸವಾಲು, ನಿನ್ನೆ ರತ್ನಗಿರಿ ಬೆಟ್ಟದಲ್ಲಿ, ಬಾಹುಬಲಿ ಬೆಟ್ಟದಲ್ಲಿ ಆತ ಏನು ಸ್ಪಾಟ್ ತೋರಿಸಿದ, ಇದು ಬಹಳ ಒಂದು ಕಡಿದಾದ ಜಾಗ ಆಗಿತ್ತು. ಆದ್ರೆ ಪುರಾತತ್ವ ಇಲಾಖೆಗೆ ಬರುವಂತಹ ಏರಿಯಾದ ಕೆಳಭಾಗದಲ್ಲೇ ಬಂಡೆ ಸಿಗುವವರೆಗೂ ಕೂಡ ಅಲ್ಲಿ ತೋಡಿಸಿದ ಅಂದ್ರೆ ಖಂಡಿತವಾಗಿ ಟೆಕ್ನಿಕಲ್ ಸಮಸ್ಯೆ ಬಂದೇ ಬರ್ತದೆ. ಮುಂದೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು. ಈಗ 30ನೇ ಪಾಯಿಂಟ್ನವರೆಗೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆತ ಹೇಳಿದಂತ ಯಾವುದಾದ್ರೂ ಗಟ್ಟಿ ಸತ್ಯ ಸಿಗ್ತದಾ ಅನ್ನುವಂಥದ್ದು. ಅದು ಸಿಗದೇ ಇದ್ರೆ ಇದು ಖಂಡಿತವಾಗಿ ಆತನಿಗೆ ರಿವರ್ಸ್ ಹೊಡಿತದೆ ಅನ್ನುವಂಥದ್ದು. ಆತ ಒಂದು ಅಧಿಕಾರಿಗಳ ಕಾಲಹರಣವನ್ನು ಮಾಡಿದ್ದಾನೆ, ಎಲ್ಲ ಸರ್ಕಾರ ಅಧಿಕಾರಿಗಳ, ಅದರ ಜೊತೆಗೆ ಕೋರ್ಟ್ನ ದಿಕ್ಕನ್ನು ತಪ್ಪಿಸಿದ್ದಾನೆ ಅನ್ನುವಂಥದ್ದು. ಅದರ ಜೊತೆಗೆ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಬೆಟ್ಟ ಏನಿದೆ ರತ್ನಗಿರಿ, ಅದರಲ್ಲೂ ಕೂಡ ಆಗಮಿಸಿದ್ದಾನೆ ಅನ್ನುವಂಥದ್ದು. ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ, ಮತ್ತದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಬೆಟ್ಟ. ಆ ಭೂಮಿ ಕಂದಾಯ ಭೂಮಿ ಆಗಿದ್ರು ಕೂಡ ಅದರಲ್ಲಿ 100-150 ಮೀಟರ್ ದೂರದಲ್ಲೇ ಧಾರ್ಮಿಕ ಕೇಂದ್ರ ಇರುವಂತದ್ದು. ಹಾಗಾಗಿ ಇದನ್ನೆಲ್ಲ ಈಗಾಗಲೇ ಅಧಿಕಾರಿಗಳು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬಟ್ ಸದ್ಯಕ್ಕೆ ಆತ ಹೇಳಿದಲ್ಲೆಲ್ಲ ಅಗೆತ ಮಾಡಲೇಬೇಕಾಗ್ತದೆ. ಅದರ ಜೊತೆಗೆ ಆತ ಎಲ್ಲಿ ಉಳ್ಕೊಳ್ತಾನೆ ಅನ್ನುವಂಥದ್ದು ಬಹಳ ಚರ್ಚೆಯಲ್ಲಿ. ಸದ್ಯದ ಮಟ್ಟಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಇರೋದ್ರಿಂದ ಆತ ಹೇಳಿದಲ್ಲಿ ಹೋಗಬೇಕು. ಅದರ ಜೊತೆಗೆ ಆತನಿಗೆ ಬೇಕಾದಷ್ಟು ಸೆಕ್ಯೂರಿಟಿಯನ್ನ ಕೊಡಬೇಕಾಗ್ತದೆ. ಯಾಕಂದ್ರೆ ಇನ್ನೂ ಕೂಡ ಆತ ಬಹಳ ಕಾನ್ಫಿಡೆನ್ಸ್ ಇಂದ ಇರೋದ್ರಿಂದ
ಹಾಗಾಗಿ ಮುಂದೆ ಕೂಡ ಆ ಕಾನ್ಫಿಡೆನ್ಸ್ ಅಲ್ಲಿ ಮುಂದುವರಿತಾ ಇರೋದ್ರಿಂದ ಪೊಲೀಸರು ಕೂಡ ಆತ ಹೇಳಿದಂತಹ ತಾಳಕ್ಕೆ ಕುಣಿಲೇಬೇಕಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಮುಂದೆ ಕೋರ್ಟ್ ಏನಾದ್ರೂ ಚೀಮಾರಿ ಹಾಕಿದ್ರೆ ಅಧಿಕಾರಿಗಳಿಗೆ, ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅಲ್ಲಿ ಉತ್ತರ ಕೊಡೋದು ಕಷ್ಟ ಆಗ್ತದೆ ಅಧಿಕಾರಿಗಳಿಗೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮೌನವಾಗಿ ತಾಳ್ಮೆ ವಹಿಸಿಕೊಂಡು SITಗಳು ಮತ್ತು ಎಲ್ಲ 65 ಅಧಿಕಾರಿಗಳು, 100 ಪೊಲೀಸರು ಇದರ ಹಿಂದೆ ಬಿದ್ದಿರುವಂತದ್ದು. ಮಮತಾ. ಓಕೆ.